ವೀಕ್ಷಕರೇ, ಸಮ್ಯಕ್ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ. ಬೀದರ್ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಇರತಕ್ಕಂಥ ಅವ್ಯವಸ್ಥೆಯ ಬಗ್ಗೆ ಮತ್ತು ಅಲ್ಲಿ ನಿರ್ವಹಣೆಗಾಗಿ ಸರ್ಕಾರ ಈಗಾಗಲೇ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಆ 50 ಲಕ್ಷ ರೂಪಾಯಿಯಲ್ಲಿ ಸಂಪೂರ್ಣ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿಗಳು ಪೂರೈಸದೆ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿಗಳಾಗಿವೆ ಅಂತಕ್ಕಂಥದ್ದನ್ನ ಮೇಲ್ನೋಟಕ್ಕೆ ಅಲ್ಲಿ ಕಂಡು ಬರ್ತಾ ಇದೆ. ಅದನ್ನ ಪ್ರಶ್ನಿಸಿ ಸಂಬಂಧಪಟ್ಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರನ್ನ ಭೇಟಿಯಾಗಿ ಅವರನ್ನ ಸಂಪೂರ್ಣವಾಗಿ ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡೆಯಲಾಗಿದೆ. ಆ ಒಂದು ಸಂಪೂರ್ಣ ಕಾಮಗಾರಿಗಳ ಬಗ್ಗೆ ಯಾವೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನೋಡಿಕೊಂಡು ಬರೋಣ ಬನ್ನಿ. ಚನ್ನಬಸವ ಪಟ್ಟದೇವರ ರಂಗಮಂದಿರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 50 ಲಕ್ಷವನ್ನು ಬಿಡುಗಡೆ ಮಾಡಿರ್ತಾರೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಈಗಾಗಲೇ ಸಂಬಂಧಪಟ್ಟಂತೆ ನವೀಕರಣ ಮತ್ತು ದುರಸ್ತಿಗಾಗಿ 50 ಲಕ್ಷವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಿರ್ಮಿತ ಕೇಂದ್ರಕ್ಕೆ ಬಿಡುಗಡೆ ಮಾಡಲಾಗಿದೆ. ಅಂದಾಜು ವೆಚ್ಚ ಪಟ್ಟಿ ಪ್ರಕಾರ ಈಗಾಗಲೇ ನಮಗೆ ಸಂಬಂಧಪಟ್ಟಂತೆ 3 ರಿಂದ 4 ತಿಂಗಳ ಒಂದು ನವೀಕರಣ ಮತ್ತು ದುರಸ್ತಿ ಕಾಮಗಾರಿಯನ್ನು ನಿರ್ಮಿತ ಕೇಂದ್ರ ಆಯೋಜಿಸಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಆದಷ್ಟು ಬೇಗನೆ ಈ ಕೆಲಸಗಳನ್ನು ದುರಸ್ತಿ ರಿಪೇರಿ ಮಾಡಬೇಕು. ಸಂಘ ಸಂಸ್ಥೆ ಕಾರ್ಯಕ್ರಮಗಳಾಗಿರ್ಬೋದು, ಜಿಲ್ಲಾಡಳಿತ ಸಂಘ ಸಂಸ್ಥೆ ಕಾರ್ಯಕ್ರಮ ಯಾವುದೇ ಆಗಿರ್ಬೋದು, ಯಾವುದೂ ಕಾರ್ಯಕ್ರಮಕ್ಕೆ ಸರಳ ರೂಪವಾಗಿ ಮಾಡಬೇಕು. ಆದಷ್ಟು ಬೇಗನೆ ತುರ್ತಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ಮಿತ ಕೇಂದ್ರಗಳು ಈಗಾಗಲೇ ಸೂಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ ಸಂಬಂಧಪಟ್ಟಂತೆ ನಮ್ಮ ಈಗಾಗಲೇ 70% ಆಗಿದೆ, ಕಾಮಗಾರಿ ಆಗಿದೆ. ಇನ್ನು 30% ಬಾಕಿ ಇದೆ. ಈಗಾಗಲೇ ಮಾನ್ಯ ನಿರ್ಮಿತ ಕೇಂದ್ರ ಯೋಜನಾ ವ್ಯವಸ್ಥಾಪಕರು ನಿರ್ಮಿತ ಕೇಂದ್ರ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದೂರವಾಣಿ ಮುಖಾಂತರ ಕೂಡ ಈ ಕಾಮಗಾರಿ ಬಗ್ಗೆ ಪ್ರಸ್ತಾವನೆ ಮಾಡಲಾಗಿದೆ. ಮತ್ತು ನಾನು ಸಹಾಯಕ ನಿರ್ದೇಶಕರಾಗಿ ಖುದ್ದಾಗಿ ಕಚೇರಿಗೆ ಭೇಟಿ ನೀಡಿ ಮತ್ತು ಪತ್ರಗಳ ವ್ಯವಹಾರ ಮುಖಾಂತರ ಕೂಡ ಇನ್ನೂ ಒಂದು 7 ಕಾಮಗಾರಿಯನ್ನು ಬಾಕಿ ಇದೆ, ತುರ್ತಾಗಿ ಮಾಡಬೇಕಾಗಿದೆ. ಮತ್ತು ಇನ್ನು ಅದರ ಸಂಬಂಧಪಟ್ಟಂತೆ ಯಾವುದೂ ನಮಗೆ ಇನ್ನೂ ಹಸ್ತಾಕ್ಷರ ಮಾಡಿಲ್ಲ. ಆದ್ದರಿಂದ ಆದಷ್ಟು ಬೇಗನೆ ಮಾಡಿ ನಮಗೆ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಲು ನಾವು ಈಗಾಗಲೇ ಪತ್ರ ಬರೆದಿದ್ದೇವೆ ಸರ್. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಮಗೆ ಸಂಬಂಧಪಟ್ಟ ನನಗೆ ಬೇಗನೆ ಆದಷ್ಟು ಅವ್ರ ಜೊತೆ ಕೇಳಿಕೊಂಡು ಆದಷ್ಟು ಬೇಗನೆ ಈ ಕೆಲಸ ಮುಗಿಬೇಕಾಗಿರೋ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಸೂಚನೆ ಮಾಡಿರೋ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಈ ಕಾಮಗಾರಿ ಮುಗಿಬೇಕನ್ನುವ ನಿಟ್ಟಿನಲ್ಲಿ ನಾನು ಈಗಾಗಲೇ ಯೋಜನಾ ವ್ಯವಸ್ಥಾಪಕರು ನಿರ್ಮಿತ ಕೇಂದ್ರ ಸರ್ ಪತ್ರ ಬರೆದೆವು. 2-3 ಸಲ ಪತ್ರ ಬರೆದೆವು, ಸುಮಾರು ಸಲ ಫೋನ್ ಮಾಡಿದೆವು. ಈ ಕಾಮಗಾರಿ ಇನ್ನೂ ಹಾಗೇ ಸ್ಥಿತಿಗೊಂಡಿದೆ. ಆದರೂ ಕೂಡ ಮೊನ್ನೆ 26/9/2025 ನಾವು ಸಂಬಂಧಪಟ್ಟ ಯಾವ ಕಾಮಗಾರಿಗಳನ್ನು ಪೆಂಡಿಂಗ್ ಇದೆ, ಅಂದಾಜು ವೆಚ್ಚ ಪಟ್ಟಿಯಲ್ಲಿ ಯಾವ ಕಾಮಗಾರಿ ಪ್ರಾರಂಭ ಇದೆ, ಸುಮಾರು 7 ಕಾಮಗಾರಿಗಳನ್ನು ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಮಾಡಿ ಅಂತೇಳಿ ಈ ಪತ್ರವನ್ನು ನಿರ್ಮಿತ ಕೇಂದ್ರ ಬರೆಯಲಾಗಿದೆ ಸರ್. ಸರ್, ಈಗ 70% ಕಾಮಗಾರಿ ಆಗಿದೆ ಅಂತ ತಾವು ಹೇಳಿದ್ರಿ, 30% ಬಾಕಿ ಇದೆ ಅಂತ ಹೇಳಿದ್ರಿ. 70% ಕಾಮಗಾರಿಗಳಲ್ಲಿ ಯಾವ್ಯಾವ ಕಾಮಗಾರಿಗಳು ಅವ್ರು ಪೂರೈಸಿದ್ದಾರೆ ಸರ್? ಯಾವ್ಯಾವ ಮಾಡಿದ್ದಾರೆ? ಈಗ ನಮ್ಮಲ್ಲಿ ಸರ್ ಸಂಬಂಧಪಟ್ಟ ಮೇಲೆ ಸೀಲಿಂಗ್ ಇದು ಹಾಕಿದ್ದಾರೆ, ಪತ್ರ ಶೆಡ್ ಹಾಕಿದ್ದಾರೆ. ಆಮೇಲೆ AC ಕೇಬಲ್ಗಳನ್ನು ಎಳೆದಿದ್ದಾರೆ, AC ಹಾಕಿದ್ದಾರೆ ಮೇಲ್ಗಡೆ ಎಲ್ಲ. ಮತ್ತು ಟಾಯ್ಲೆಟು ಪುರುಷ ಮತ್ತು ಮಹಿಳೆ ಟಾಯ್ಲೆಟ್ಗಳಾಗಿದೆ, ಒಳಗಡೆ ಟಾಯ್ಲೆಟ್ ಆಗಿದೆ. ಆಮೇಲೆ ಈ ಕಡೆ ಸೈಡಲ್ಲಿ ನಮ್ಗೆ ಸಂಬಂಧಪಟ್ಟ ACಗೆ ಪ್ರಾಬ್ಲಮ್ ಇತ್ತು, ಅದು ಕೇಬಲು ಕೂಡ ಆಲ್ರೆಡಿ ಕೇಬಲ್ ಬಗ್ಗೆ ಕೇಬಲ್ ಹಾಟಿಬಿಟ್ಟು ಮಾಡಿದ್ರೆ. ಸೇಫ್ಟಿ ಟ್ಯಾಂಕ್ ಇದೆ, ಈ ಟಾಯ್ಲೆಟ್ ಸೇಫ್ಟಿ ಟ್ಯಾಂಕ್ ಕೂಡ ಓಕೆ ಆಗಿದೆ ಸರ್. ಇನ್ನು ಸಂಬಂಧಪಟ್ಟಂತೆ ಈಗಾಗಲೇ ಉಳಿದಿದ್ದ ಕಾಮಗಾರಿಗಳನ್ನು ಅಂದಾಜು ವೆಚ್ಚ ಪಟ್ಟಿಯಲ್ಲಿ ಏನಿರೋದು ಕಾಮಗಾರಿ ಮಾಡಿದ್ದಾರೆ. ಸುಮಾರು ದಿವಸ ಆಗಿ ಭಾಳ ದಿನ ಆಯಿತು, ಆದರೂ ಕೂಡ ಇನ್ನೂ ಅದು ಪೂರ್ಣಗೊಂಡಿಲ್ಲ. ಈ ಪೂರ್ಣಗೊಂಡಕ್ಕೆ ಆಲ್ರೆಡಿ ಲೆಟರ್ ಬರೆದೇವು ಸರ್. ಆದಷ್ಟು ಬೇಗನೆ ಇನ್ನು 30% ಯಾವ್ಯಾವ ಕಾಮಗಾರಿ ಇದೆ ಸರ್? 30% ಒಂದು ಮಳೆ ಬಂದಾಗ ಹಿಂದುಗಡೆ ಟಿನ್ ಶೆಡ್ ಇದೆ, ಅಲ್ಲಿ ನೀರು ನಿಂತು ರಂಗಮಂದಿರ ಜನರೇಟ್ ಇದೆ ಸರ್, ಅದು ಮುಳುಗ್ತಾ, ಅದು ಹೈಟ್ ಮಾಡಬೇಕು. ಆಮೇಲೆ ಅಲ್ಲೇ ಟೈಲ್ಸ್ಗಳು ಹಾಕಬೇಕು. ನೀರನ್ನು ಕೂಡ ಏನಾಗಿದೆ ಆಚೆ ನೀರು ಹೋಗ್ಬೇಕು ಅನ್ನೋದು ಒಂದು ಪೈಪ್ಲೈನ್ ಮಾಡಬೇಕಾಗಿದೆ. ಅದು ಟೈಲ್ಸ್ ಹಾಕಿ ಅದು ಮಾಡಬೇಕು. ಅಲ್ಲಿ ಊಟದ್ದು ಸ್ವಲ್ಪ ತೊಂದರೆ ಆಗ್ತಾಯಿದೆ, ಅದನ್ನು ಕೂಡ ಒಂದು ಕಾಮಗಾರಿ ಇದೆ ಸರ್.
ರಂಗಮಂದಿರದ ಟಿನ್ ಶೆಡ್ಡಿನಿಂದ ಸುಮಾರು 15-20 ಕಡೆಯಿಂದ ನೀರು ಸೋರುತ್ತಿದ್ದು ಇದರಲ್ಲಿ ಫಾಲ್ ಸೀಲಿಂಗ್ ಅನ್ನೋದು ನೀರಿನಲ್ಲಿ ನೆನೆದು ಕೆಳಗೆ ಬೀಳುವ ಸಂಭವ ಇದೆ. ಅದೊಂದು ಪೆಂಡಿಂಗ್ ಬಾಕಿ ಇದೆ ಸರ್. ಶೌಚಾಲಯಗಳು ಕೆಲವು ನಳ್ಳಿಗಳು ಬ್ಲಾಕ್ ಆಗಿರ್ತವೆ ಹಾಗೂ ಶೌಚಾಲಯಗಳು ಬೇರೆ ಬಾಗಿಲುಗಳು ಅಳವಡಿಸಬೇಕಾಗಿದೆ. ಸರಿಯಾದ ರೀತಿ ಬಾಗಿಲು ಇಲ್ಲ, ಅದರಿಂದ ಬೇರೆ ಬಾಗಿಲನ್ನು ಅಳವಡಿಸಬೇಕಾಗಿದೆ. ಈಗಾಗಲೇ ಅವು 70% ಕಾಮಗಾರಿಗಳಲ್ಲಿ ಮಾಡಿರ್ತಕ್ಕಂಥದ್ದೇ ತಾವು ಹೇಳ್ತಾ ಇದ್ದೀರಿ ಸರ್? ಇಲ್ಲ, ಇವು ಪೆಂಡಿಂಗ್ ಇದೆ, ಅದರಲ್ಲಿ ಇವು ಪೆಂಡಿಂಗ್ ಅವ ಸರ್. ಆಮೇಲೆ ಏರ್ ಕೂಲಿಂಗ್ ಸಿಸ್ಟಮ್, ಫೀಲ್ ಬೋರ್ಡ್ ಹಾಗೂ ವಾಟರ್ ಫೌಂಡೇಶನ್ ರಿಪೇರಿ ಮಾಡಬೇಕಾಗಿದೆ. ಆಮೇಲೆ ರಂಗಮಂದಿರಕ್ಕೆ ಅಳವಡಿಸುವ ಮುಖ್ಯ ಕೇಬಲ್ಗೆ ಅಗೆದು ತೆಗೆದು ತುಂಬಿ ಸರಿಪಡಿಸಲು ಅದು ಅಗದಾರ ಸರ್, ಅಲ್ಲೆಲ್ಲ ನೋಡಿ ಹಿಂದೆ ಅಗದಾರ, ಅದನ್ನು ಫಿಲಪ್ ಮಾಡಬೇಕಾಗಿದೆ, ಹಾಗೆ ಪೆಂಡಿಂಗ್ ಇದೆ. ಆಮೇಲೆ ಇತರ ಚಿಕ್ಕ ಪುಟ್ಟ ಕಾಮಗಳನ್ನು ಪೂರ್ಣಗೊಳಿಸಬೇಕಾಗಿದೆ ಸರ್. ಎಷ್ಟಿದೆ ಆದಷ್ಟು ಅವ್ರಿಗೆ ಲೆಟರ್ ಕೂಡ ಬರೆದಿದ್ದೆವು. ಇನ್ನೇನು ಡಿ ಸಿ ಅವರು ಆದೇಶ ಮಾಡಿದ್ದಾರೆ, ಆದರೆ ತುರ್ತಾಗಿ ಮಾಡಿರಿ ಅಂತ ಹೇಳಿದ್ದಾರೆ. ಅದನ್ನು ನಿರ್ಮಿತ ಕೇಂದ್ರದವರು ಇನ್ನು ಆಲ್ರೆಡಿ ಪತ್ರ ಮುಖಾಂತರ ಮತ್ತು ಖುದ್ದಾಗಿ ಭೇಟಿ ಹೇಳಿದೆವು ಸರ್. ಇನ್ನು ಈಗಾಗಲೇ ಅವರು ಯೋಜನಾ ವ್ಯವಸ್ಥಾಪಕರು ಇವರಿದ್ರು ಉಮಾರ್ಗ ಅಂಥೇಳಿ, ಅವರು ಏನೋ ಚೇಂಜ್ ಆಗಿದ್ದಾರೆ, ಬೇರೆಯವ್ರು ಬಂದಾರೆ. ಆಲ್ರೆಡಿ ಅವ್ರ ಜೊತೆ ನಾನು ಕಮ್ಯುನಿಕೇಷನ್ ಮಾಡಿದ್ದೀನಿ. ಈಗ ಕೆಲಸ ಆಯ್ತು. ಈ ಕಾಮಗಾರಿಯಲ್ಲಿ 50 ಲಕ್ಷದಲ್ಲಿ ಇಟ್ಟಿರ್ತಕ್ಕಂಥ ಕಾಮಗಾರಿಯಲ್ಲಿ ಎಸ್ಟಿಮೇಟಲ್ಲಿ ಚೇರ್ ರಿಪೇರಿ ಇದೆಯಾ ಅಥವಾ ಇಲ್ಲ ಸರ್? ಇಲ್ಲ ಸರ್, ಚೇರ್ ಇಲ್ಲ. ಚೇರ್ ರಿಪೇರಿ ಈಗ ಅಂದ್ರೆ ಅದು ಯಾವ ಅನುದಾನದಲ್ಲಿ? ಇನ್ನು ನಾವು ಅಂದಾಜು ಅದಕ್ಕೆ ಸರ್ ಏನು ಮಾಡಬೇಕಂದ್ರೆ ಚೇರ್ಸು, ಧ್ವನಿವರ್ಧಕ, ಲೈಟ್ ಸಿಸ್ಟಮ್ಗಳಿಗೆ ನಾವು ಸಂಬಂಧಪಟ್ಟ ನಿರ್ಮಿತ ಕೇಂದ್ರ ಲೆಟರ್ ಬರೆದೀವಿ ಸರ್. ಎಸ್ಟಿಮೇಟ್ ಮಾಡಿ ಕೊಟ್ಟ ತಕ್ಷಣ ಸುಮಾರು ನಾವು ಮೊದಲು ನಾವು ಪಿ.ಡಿ.ಒ ಡಿಪಾರ್ಟ್ಮೆಂಟ್ ಲೆಟರ್ ಬರ್ತಿದ್ದೆವು, ಡಿ ಸಿ ಅವ್ರ ಥ್ರೂ ಹಾಕಿದ್ದೆವು. ಅಂದಾಜು ವೆಚ್ಚ ಪಟ್ಟಿ 2 ಕೋಟಿ ಕಳಿಸ್ರಿ ಅಂತೇಳಿ. ಅದು ಯಾಕೋ ಅಂದಾಜು ಪಟ್ಟಿ ಕಳಿಸ್ಲಿಲ್ಲ. ಈಗ ಆಲ್ರೆಡಿ ನಾವು ಒಂದು ವಾರ ಹಿಂದೆ ನಿರ್ಮಿತ ಕೇಂದ್ರದ ಲೆಟರ್ ಬರ್ದೀನಿ. ಅದಕ್ಕೆ ಅಂದಾಜು ವೆಚ್ಚ ಪಟ್ಟಿ ಪ್ರಸ್ತಾವನೆ ಬಂದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅದು ನಾವು ನಿರ್ದೇಶಕರಿಗೆ ಕಳಿಸ್ತೀವಿ ಸರ್. ಯಾಕಂದರೆ ಆಲ್ರೆಡಿ ಈಗಾಗಲೇ ಮಿನಿಮಮ್ 20-25% ಚೇರ್ ಎಲ್ಲ ಹೋಗಿದೆ ಮುರಿದೋಗಿದೆ ಸರ್. ಕುಳ್ಳಿಕ್ಕೆ ಯೋಗ್ಯ ಇಲ್ಲ ಪ್ರೇಕ್ಷಕರಿಗೆ. ಇದು ತ್ವರಿತವಾಗಿ ಮಾಡಬೇಕಲ್ಲ ಸರ್? ಇದು ಮಾಡಿದ್ದೇವೆ ಸರ್, ಲೆಟ್ರ್ ಹಾಕಿದ್ದಾರೆ. ಹ್ಞೂ ಸರ್, ಒಂದು ಕಾಪಿ ಇದು ಮಾಡ್ಬೇಕು ಸರ್. ಇನ್ನೊಂದು ಸರ್, ಈಗ ತಮ್ಮ ಕಡೆ ಸ್ಟಾಫ್ ಎಷ್ಟಿದ್ದಾರೆ ಸರ್ ಇಲ್ಲಿ ರಂಗಮಂದಿರಲ್ಲಿ? ನಮ್ಮಲ್ಲಿ ಸ್ಟಾಫ್ ಸರ್ ರಂಗಮಂದಿರದಲ್ಲಿ ಸಂಬಂಧಪಟ್ಟಂತೆ ಮಾನ್ಯ ಡಿ ಸಿ ಅವರು ಒಂದು ಅಧ್ಯಕ್ಷರು ಅವ್ರ ಥರ ಸದಸ್ಯ ಕಾರ್ಯದರ್ಶಿನಿ. ನಾವು ಚೈಲ್ಡ್ ಲೇಬರ್ ಆಫೀಸಿಂದ ಅದಕ್ಕೆ ಅವ್ರ ಪೇಮೆಂಟ್ ಆಗುತ್ತೆ. ಔಟ್ಸೋರ್ಸ್ ಮಿನಿಮಮ್ ನಮ್ಮಲ್ಲಿ ಸ್ಟಾಫ್ ಸರ 7 ಜನ ಇದ್ದಾರೆ. 7 ಜನ, ಓಕೆ. 7 ಜನ ಹೊರಗೆ ಗುತ್ತಿಗೆ ಅದರ ಮೇಲೆ ಇದ್ದಾರೆ ಸರ್. ಈಗ ಇವರಿಗೆ ಸ್ಯಾಲ್ರಿ ಬಿಡುಗಡೆ ಮಾಡಿ ಎಷ್ಟು ತಿಂಗಳಾಯ್ತು ಸರ್? ಸ್ಯಾಲ್ರಿ ಬಿಡುಗಡೆ ಮಾಡೋಕ್ಕೆ ಸರ್ ಸುಮಾರು ಇವರು ಒಂದು 15 ತಿಂಗಳಿಂದ ಬಾಕಿ ಇದೆ ಪೆಂಡಿಂಗು. ಅದಕ್ಕೆ ನಮ್ಮಲ್ಲಿ ರಂಗಮಂದಿರದ ಸಮಿತಿ, ನಿರ್ವಹಣೆ ಸಮಿತಿ ಇಲ್ಲ, ಇದರಲ್ಲಿ ಅವರು ಪೇಮೆಂಟ್ ಮಾಡಬೇಕಾಗಿದೆ. ಇದು 3-4 ತಿಂಗಳು ನಮ್ಮ ರಂಗಮಂದಿರ ದುರಸ್ತಿಯಿಂದ ಯಾವ ಬಾಡಿಗಳನ್ನು ಆಗಿಲ್ಲ. 3-4 ತಿಂಗಳು ಹಾಗೆ ಕೆಲಸ ನಡೆದಿತ್ತು, ದುಡ್ಡು ಯಾವುದು ಬರ್ತಿಲ್ಲ, ಅದು ಪೇಮೆಂಟ್ ಹಾಗೆ ಪೆಂಡಿಂಗ್ ಇತ್ತು. ಮತ್ತು ಕೋವಿಡ್ ಸಂದರ್ಭದಲ್ಲಿ 2019 ಸರ್ 19-20 ಆ ಸಂದರ್ಭದಲ್ಲಿ ರಂಗಮಂದಿರನ ಯಾವ ಪ್ರೋಗ್ರಾಮ್ಗಳು ಅನಿಸಿಲ್ಲ. ಸುಮಾರು ಒಂದು 5-6-7 ತಿಂಗಳು ಇಂದ ಯಾವುದೂ ನಾವು ಸರಿಯಾದ ರೀತಿಯಲ್ಲಿ ರಂಗಮಂದಿರದಲ್ಲಿ ಬಾಡಿಗೆ ಯಾರು ಕಟ್ಟಲ್ಲ, ಯಾವ ಸಂಘ ಸಂಸ್ಥೆ ಮಾಡಿಲ್ಲ, ಅದರಿಂದ ಹಾಗೇ ಇದೆ. ಮತ್ತು ನಾವು ರಂಗಮಂದಿರದಲ್ಲಿ ಇರೋಂಥ ಬಾಡಿಗೆ ಸುಮಾರು 7-8 ತಿಂಗಳು ನಾವು ಪೇಮೆಂಟು ಕೂಡ ಮಾಡಿದ್ದೀನಿ. ಮತ್ತು ಈಗಾಗಲೇ ನಮ್ಮ ಇಲಾಖೆಯಿಂದ 11 ಲಕ್ಷ ಬಿಡುಗಡೆ ಆಗಿದೆ. ಅದರಲ್ಲಿ 5 ಲಕ್ಷ 2,75,000 2 ಲಕ್ಷ 2 ಕಂತು ಬಿಡುಗಡೆ ಆಗಿದೆ 11 ಲಕ್ಷದಲ್ಲಿ. ಈಗ ಆಲ್ರೆಡಿ ಸಂಬಂಧಪಟ್ಟಂತೆ ಸರ ಪೇಮೆಂಟು ಕೂಡ ಇವತ್ತು ಮಾಡಿದೆವು, 2 ತಿಂಗಳು ಪೇಮೆಂಟ್ ಮಾಡಿದೆವು. ಯಾಕಂದ್ರೆ ನಿಮ್ಮ ಸಿಬ್ಬಂದಿಗಳ ಹೇಳಿಕೆ ಪ್ರಕಾರ 27 ತಿಂಗಳಿಂದ ನಮಗೆ ಸ್ಯಾಲ್ರಿ ಇಲ್ಲ ಸರ್, ನಾವು ಬಡವರು, ನಾವು ಅದೇ ಥರ ದುಡಿತಾ ಇದ್ದೀವಿ, ನಾವು ಹೆಂಗೆ ಮಾಡಬೇಕು, ನಮ್ಮ ಮನೆ ಹೆಂಗೆ ನಡೀತದ ಅಂತಕ್ಕಂಥ ಅವ್ರ ಗೋಳಾಗಿದೆ ಸರ್. ಎಸ್ ಸರ್, ತಾವೇನಂತೀರ ಅದರ ಬಗ್ಗೆ? ಅದಕ್ಕೆ ನಾವು ಸಂಬಂಧಪಟ್ಟ ಸರ ಒಂದು 21 ಲಕ್ಷ ಬಿಡುಗಡೆ ಮಾಡೋಕ್ಕೆ ಈ ಥರ ನಮ್ಮ ಸ್ಯಾಲ್ರಿ ರಂಗಮಂದಿರ ಬಂದು ಸಾಕ್ತಾ ಇಲ್ಲ ನಿರ್ವಹಣೆಗೆ. ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ 21 ಲಕ್ಷಕ್ಕೆ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಸರ್. ನಾನು ಡೈರೆಕ್ಟರ್ ಮೀಟಿಂಗಲ್ಲಿ ಹೇಳಿದ್ದೀನಿ, JD ಮೀಟಿಂಗಲ್ಲಿ ಹೇಳಿದ್ದೀನಿ, ಆದಷ್ಟು ಅದನ್ನು ನಾವು ಬಿಡುಗಡೆ ಮಾಡ್ತೀನಿ ಅಂತ ಕೂಡ ನಿರ್ದೇಶಕರು ಹೇಳಿದ್ದಾರೆ. ಈಗಾಗಲೇ 11 ಲಕ್ಷ ಕೊಟ್ಟಿದ್ದಾರೆ, ನಮಗೆ ಮಂಜೂರಾಗಿದೆ. ಅದರಲ್ಲಿ 2 ಕಂತುಗಳಲ್ಲಿ 5,75,000 ಬಿಡುಗಡೆ ಆಗಿದೆ. ಈ ಉಳಿದಂಥ ಕಂತು ಹಂಗೆ ಬಂದಕ್ಕೆ ಮಾಡ್ತಾ ಇರ್ತೀವಿ. ಉಳಿದುದು ಏನು ಬಾಕಿ ಉಳಿದಂಥ ಅನುದಾನವನ್ನು ಈಗ ನಾವೇನು 21 ಲಕ್ಷ ಪ್ರಸ್ತಾವನೆ ಕಳಿಸಿದೇವಲ್ಲ ಸರ್, ಅದು ಬಿಡುಗಡೆ ಆದ ನಂತರ ಅಟ್ಟನ್ನು ಅವ್ರದ್ದು ಪೇಮೆಂಟ್ ಮಾಡ್ತೀವಿ ಸರ್. ಈಗ ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆ ನಮ್ಮ ಕಡೆ ಎಲ್ಲ
ಇಕ್ವಿಪ್ಮೆಂಟ್ಸ್ ಇದೆನಾ ಸರ್ ರಂಗಮಂದಿರದ? ಎಲ್ಲ ಇದೆ ಸರ್, ಅದ ಸರ್, ಗ್ಯಾಸ್ ಎಲ್ಲ ಫುಲ್ ಎಲ್ಲ ಫುಲ್ ಅದ ಸರ್. ವರ್ಷ ರಿನ್ಯೂವಲ್ ಮಾಡ್ತಾನೆ. ಡ್ರೈನೇಜಿಗೆ ಕನೆಕ್ಷನ್ ಇದೆನಾ ಸರ್? ಇದೆ ಸರ್, ಇಲ್ಲಿ ಹೊರಗಿಂದ ಡ್ರೈನೇಜ್ ಹೌದು ಸರ್. ಗೌರ್ಮೆಂಟ್ ಗೌರ್ಮೆಂಟ್ಗೆ ಮತ್ತೆ ಯಾಕಡೆ ಹೋಗ್ಬೇಕು ಸರ್ ಅವ್ರು ನೀರು? ಸೇಫ್ಟಿ ಟ್ಯಾಂಕ್ ಮಾಡಿಸಿದೇವಲ್ಲ ಔಟ್ಸೈಡ್ ಇದ್ರಾಗೆ ಮಾಡಿದ್ವಿ. ಔಟ್ಲೆಟ್ ಹೋಗ್ತೀವಿ. ಅಂದ್ರೆ ಈ ನಮ್ಮ ಟಾಯ್ಲೆಟ್ ಇಂದ ಸೇಫ್ಟಿ ಟ್ಯಾಂಕ್ ಸೇಫ್ಟಿ ಟ್ಯಾಂಕ್ ಇಂದ ಔಟ್ಲೆಟ್. ಈಗ ಸೇಫ್ಟಿ ಟ್ಯಾಂಕ್ ಚಾಲು ಇದೆನಾ ಸರ್? ಹೊಸ ಮಾಡ್ತೀವಿ ಅದು ಇದ್ರಾಗೆ ಮಾಡಿಸಿದೇವೆ ಸರ್, ಇದರಲ್ಲೇ ಮಾಡಿರೋದು ಸುಮಾರು ವೈರಿಂಗ್ ಏನಿದೆಯಲ್ಲ ಸರ್, ವೈರಿಂಗ್ ಎಲ್ಲ ಫುಲ್ ಓಪನ್ ಕಾಣ್ತಾ ಇದೆ. ಫ್ಯಾನಿಂದಾಗಲಿ ಸ್ಪೀಕರ್ಸ್ ಆಗಲಿ ಕನ್ಸೀಲ್ಡ್ ಇದ್ದ ಕಡೆಯಿಂದ ಅದು ರಿಪೇರಿ ಮಾಡಬೇಕಂದ್ರೆ ಪೂರ್ತಿ ಅದು ಕಟ್ಗಿದ್ದು ಪಾರ್ಟಿಷನ್ ಎಲ್ಲ ಓಪನ್ ಮಾಡಿ ವೈರಿಂಗ್ ಎಲ್ಲ ಹೋಗಿ ಅದು ತೆಗೆದು ನೋಡಿ ಮಾಡಬೇಕಾಗ್ತದೆ. ಅದಕ್ಕೆ ಟೆಂಪರರಿ ಈಗ ಅಲ್ಲಿನ ಪ್ರಪೋಸಲ್ ಅದು ರೆಡಿ ಮಾಡ್ತಾ ಇದ್ದೀವಿ. ಟೆಂಪರರಿ ಈಗ ಅಷ್ಟೋ ತನಕ ಫ್ಯಾನಿದ್ದು ಪ್ರಾಬ್ಲಮ್ ಆಗಬಾರ್ದು ಅಂತ ಔಟ್ಸೈಡ್ದಿಂದ ಕೇಬಲ್ ಕನೆಕ್ಷನ್ ಕೊಟ್ಟು ಆನ್ ಮಾಡಿ. ಫ್ಯಾನ್ ಸುಮಾರು ನನ್ನ ಪ್ರಕಾರ ಆ ಕಡೆ ಒಂದು 8-10 ಈ ಕಡೆ ಒಂದು 8-10 ಏನೋ ಇಲ್ಲ ಇರುತ್ತೆ. 4 ಈ ಕಡೆ 6 ಇಲ್ಲ ಜಾಸ್ತಿ ಇರ್ಬೋದು ಸರ್. ಯಾಕಂದ್ರೆ ಹಿಂದ್ ಸೈಡ್ 2-3 ಫ್ಯಾನ್ ಬಂದಿದ್ದಂಗೆ ನನಗೆ ಅನಿಸ್ತದೆ. ಬಟನ್ ನಾವು ಬಂದ್ ಮಾಡಿದ್ದು ಬಂದಿರ್ತಾವೆ. ಸರಿ, ಥ್ಯಾಂಕ್ ಯು ಸರ್. ಎಲ್ಲ ಅವ್ನ ಖಂಡಿತ ನಮ್ಮ ಹ್ಯಾಂಡ್ ಓವರ್ ಕೊಡ್ಬೇಕು ಸರ್, ಕೊಡ್ಬೇಕು. ಏನು ಪ್ರೇಕ್ಷಕರು ಹಾಗೆ ಕೊಡ್ಬೇಕಾ ಅಂತ ವ್ಯವಸ್ಥೆದಾಗೆ? ಯಾಕಂದ್ರೆ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಸರ್, ನಾನು ನಿನ್ನೆ ಮಾಡೀನಿ. ಇಲ್ಲ ಒಂದು ನಿಮಿಷ ಸರ್. ಈಗ ಏನದ ಸಂಸಂಗ್ ಚೇರ್ಗಳು ಹೋಗಿದಾವ, ಅದಕ್ಕೆ ಆದಷ್ಟು ತಾತ್ಪರ್ಯವಾಗಿ ಕಾರ್ಯಕ್ರಮ ಇರೋ ಟೈಮಲ್ಲಿ ಇರೋಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ, ಆದಷ್ಟು ರಿಪೇರ್ ಮಾಡ್ತೇವೆ ಸರ್ ನಮ್ಮ ಹಂತದಲ್ಲಿದ್ದೆ. ನೆಕ್ಸ್ಟ್ ಅದೇನು ಎಸ್ಟಿಮೇಟ್ ಮಾಡಿದೆವಲ್ಲ, ಚೇರು ಸೌಂಡ್ ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ತೇವೆ.